ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಕರ್ಮಯೋಗ ಅದರಲ್ಲಿ 41, 42 ಮತ್ತು 43ನೇ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಹಿಂದೆನೇ ಹೇಳಿದಂಗೆ ಶ್ರೀಕೃಷ್ಣ ಕರ್ಮ ಸಿದ್ಧಾಂತದ ಬಗ್ಗೆ ಹೇಳ್ತಾ ಇದ್ದಾನೆ. ಕರ್ಮ ಸಿದ್ಧಾಂತದಲ್ಲಿ ಎಲ್ಲರಿಗೂ ಒಂದೊಂದು ನಿಯಮಿತವಾದ ಕರ್ಮಗಳಿರುತ್ತೆ, ಕೆಲಸಗಳಿರುತ್ತೆ. ಅದನ್ನು ಆದಷ್ಟು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗಬೇಕು. ಅದನ್ನು ಬಿಟ್ಟು ಬೇರೆಯವರ ಒಂದು ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಕಾಮ, ಕ್ರೋಧ ಮತ್ತು ಈ ಅಸೂಯೆ ಅನ್ನೋ ಒಂದು ಇದನ್ನು ಹೊರಗಡೆ ಇಟ್ಟು ಕೆಲಸ ಮಾಡು. ಅದರಿಂದ ನಿನಗೆ ಅತ್ಯುತ್ತಮವಾದ ಲಾಭ ಬರುತ್ತೆ ಅಂತ ಶ್ರೀಕೃಷ್ಣ ಎಲ್ಲ ಹೇಳ್ತಾನೆ. ಅದನ್ನು ಹೇಳ್ತಾ ಮುಂದೆ 41ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತಶ್ರವ ಪಾಪ್ಮಾನಂ ಪ್ರಜಹಿಖ್ಯೇನಂ ಜ್ಞಾನ ವಿಜ್ಞಾನ ನಾಶನಂ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೆ ಏನಪ್ಪ ಅಂದರೆ, ನಮ್ಮ ಇಂದ್ರಿಯವನ್ನು ನಿಗ್ರಹಿಸಿ ಕೆಲಸ ಮಾಡು. ಇಂದ್ರಿಯವನ್ನು ನಿಗ್ರಹಿಸು. ಇಂದ್ರಿಯವನ್ನು ನಿಗ್ರಹಿಸದೆ ನೀನೇನು ಕೆಲಸ ಮಾಡಿದ್ರೂ ಅದು ತಪ್ಪಾಗ್ತದೆ. ಯಾವ ಒಂದು ಕಾಮ, ಕ್ರೋಧ ಅನ್ನೋದು ಮಹಾಪಾಪಿ. ಅದನ್ನು ಫಸ್ಟು ನೀನು ನಾಶ ಮಾಡಿ ಕೆಲಸ ಮಾಡು. ಕಾಮ, ಕ್ರೋಧ ಯಾವುದು ನಿನ್ನ ಇಂದ್ರಿಯವನ್ನು ನಿಗ್ರಹಿಸುತ್ತೋ, ನಿನ್ನ ಬುದ್ಧಿಯ ಒಂದು ನಿಯಮಿತದಲ್ಲಿ ನಿನ್ನ ಇಂದ್ರಿಯ ಕೆಲಸ ಮಾಡಬೇಕೇ ಹೊರತು ಇಂದ್ರಿಯದ ಹತೋಟಿಯಲ್ಲಿ ಬುದ್ಧಿ ಕೆಲಸ ಮಾಡಬಾರ್ದು. ಅದು ಜ್ಞಾನ ಮತ್ತು ವಿಜ್ಞಾನವನ್ನು, ಜ್ಞಾನ ಅಂದರೆ ನನ್ನಲ್ಲಿರೋ ಜ್ಞಾನ, ವಿಜ್ಞಾನವನ್ನು ನಾಶ ಮಾಡಿಬಿಡುತ್ತೆ ಅದು. ಅಂತಹ ಒಂದು ಪಾಪಿಯನ್ನು ನೀನು ಸಾಯಿಸಿ, ಅಂತಹ ಒಂದು ಪಾಪಿಯನ್ನು ನಾಶ ಮಾಡಿ ನಿನ್ನ ಕೆಲಸವನ್ನು ನೀನು ಮಾಡು, ಯುದ್ಧ ಮಾಡು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ ಹೇಳ್ತಾನೆ, ಇಂದ್ರಿಯಾಣಿ ಪರಾಣ್ಯಾಹೋ ಇಂದ್ರಿಯೇಭ್ಯ ಪರಂ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಅಂತ ಹೇಳ್ತಾನೆ. ಅಂದರೆ ನಾವು ಇಂದ್ರಿಯಗಳೇ ಎಲ್ಲದಕ್ಕಿಂತ ದೊಡ್ಡದು ಅಂದ್ಕೋತೀವಿ. ಆದರೆ ಇಂದ್ರಿಯಗಳಿಗಿಂತ ಮನಸ್ಸು ಹೆಚ್ಚಿನದು. ನಮಗೆ ಇಂದ್ರಿಯಗಳು ಅಂದರೆ ಏನು ಅಂದರೆ, ಒಂಥರ ಒಳಗಡೆ ಹೋಗುವಂತಹ ಒಂದು ಸಿಸ್ಟಮ್ ಇದ್ದಂಗೆ. ನಮ್ಮ ಮನಸ್ಸಿನ ಒಳಗಡೆ ಹೋಗುವಂತಹ, ತೆಗೆದುಕೊಂಡು ಹೋಗುವಂತಹ ಒಂದು ಅಂಗಗಳು ಅಂತ ಹೇಳ್ಬೋದು. ಕಣ್ಣಿಂದ ನೋಡ್ತೀವಿ, ದೃಷ್ಟಿಸ್ತೀವಿ, ಮೂಗಿಂದ ಉಸಿರು ತಗೋತೀವಿ, ಸುವಾಸನೆಯನ್ನು ತಗೋತೀವಿ, ಮತ್ತು ಬಾಯಿಂದ ಆಹಾರವನ್ನು ತಗೋತೀವಿ, ರುಚಿಯನ್ನು ನೋಡ್ತೀವಿ, ಕಿವಿಯಿಂದ ಶಬ್ದವನ್ನು ಕೇಳ್ತೀವಿ. ಹಾಗೆ ನಮ್ಮ ಹೊರಗಿನ ಪ್ರಪಂಚವನ್ನು ನಮ್ಮ ಒಳಗಡೆ ತಗೊಂಡು ಹೋಗ್ತದ್ದು ಇಂದ್ರಿಯ. ಇಂದ್ರಿಯನೇ ದೊಡ್ಡದು ಅಂದ್ಕೊಂಡ್ರೆ ಅಲ್ಲ, ಇಂದ್ರಿಯಗಿಂತ ದೊಡ್ಡದಾಗಿರೋದು ಮನಸ್ಸು. ಮನಸ್ಸು ನಮ್ಮ ಇಂದ್ರಿಯಗಳನ್ನೆಲ್ಲಗಿಂತ ಮೀರಿಸಿದೆ. ನಮ್ಮ ಇಂದ್ರಿಯಗಳು ಮನಸ್ಸು ಹೇಳ್ದಂಗೆ ಕೇಳುತ್ತೆ. ಆದರೆ ಮನಸ್ಸೇ ದೊಡ್ಡದಾ ಅಂದರೆ ಇಲ್ಲ, ಮನಸ್ಸಿಗಿಂತ ದೊಡ್ಡದು ಬುದ್ಧಿ. ಬುದ್ಧಿ ಹೇಳ್ದಂಗೆ ನಮ್ಮ ಮನಸ್ಸು ಕೇಳುತ್ತೆ. ನಾವೇನು ಬುದ್ಧಿ ಏನು ಹೇಳುತ್ತೋ ಅದನ್ನು ಮನಸ್ಸು ಮಾಡುತ್ತೆ. ಆದರೆ ಇಲ್ಲಿ ಇವೆಲ್ಲದಕ್ಕಿಂತ ದೊಡ್ಡದಾಗೊಂದಿದೆ, ಅದೇ ನಮ್ಮ ಆತ್ಮ. ಆತ್ಮನಿಗೆ ತುಂಬ ವಿಧೇಯನಾದ, ಬುದ್ಧಿವಂತನಾದ ಆಳು ಅಂತ ಹೇಳಿದ್ರೆ ಅದು ಬುದ್ಧಿ. ನಮ್ಮ ಆತ್ಮ ಏನು ಹೇಳುತ್ತೋ ಅದನ್ನು ಬುದ್ಧಿ ಕೆಲಸ ಮಾಡ್ತಾ ಹೋಗುತ್ತೆ. ಬುದ್ಧಿ ಹೇಳ್ದಂಗೆ, ಬುದ್ಧಿ ಕೆಲಸ ಮಾಡ್ದಂಗೆ ಮನಸ್ಸು ಕೆಲಸ ಮಾಡುತ್ತೆ. ಮನಸ್ಸು ಹೇಳ್ದಂಗೆ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಹೀಗೆ ಒಂದನ್ನು ಒಂದು ಕಂಟ್ರೋಲ್ ಮಾಡ್ತಾ ಇದೆ, ಹತೋಟಿಯಲ್ಲಿ ಇಟ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಏನು ಶ್ರೀಕೃಷ್ಣ ಹೇಳ್ತಾನೆ ಅಂದರೆ, ಆತ್ಮ ನಿಗ್ರಹವೇ ತುಂಬ ಮೂಲಭೂತವಾದದ್ದು. ಆತ್ಮಕ್ಕೆ ಅನುಭವ ಬರೋ ಹಾಗೆ, ಆತ್ಮಕ್ಕೆ ಸಂತೋಷ ಆಗೋ ರೀತಿಯಲ್ಲಿ ಕೆಲಸ ಮಾಡು. ನಿನ್ನ ಆತ್ಮ ಏನು ಹೇಳುತ್ತೋ ಅದನ್ನು ಒಳ ಮನಸ್ಸಿನಿಂದ ಕೇಳ್ಕೊಂಡು ಕೆಲಸ ಮಾಡು. ಅದೇ ತುಂಬ ಶ್ರೇಷ್ಠವಾದ ಕೆಲಸ ಅಂತ ಹೇಳ್ತಾನೆ. ಇಂದ್ರಿಯಗಳು ಹೇಳ್ದಂಗೆ ಮಾಡಬೇಡ, ಮನಸ್ಸು ಹೇಳ್ದಂಗೆ ಮಾಡಬೇಡ, ಬುದ್ಧಿ ಹೇಳ್ದಂಗೆ ಮಾಡಬೇಡ. ಬಟ್ ಇದನ್ನೆಲ್ಲನೂ ಒಂದನ್ನೊಂದನ್ನು ಕಂಟ್ರೋಲ್ ಮಾಡ್ತಾ ಇದೆಯಲ್ಲ ಆತ್ಮವನ್ನು ಆತ್ಮ ಹೇಳ್ದಂಗೆ ನಡ್ಕೋ. ಆತ್ಮ ನಿನಗೆ ಕರೆಕ್ಟಾಗಿ ದಾರಿ ತೋರಿಸುತ್ತೆ. ಅದು ಪರಮಾತ್ಮನಿಗೆ ಹತ್ತಿರವಾಗಿರತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದೊಂದ್ಸತಿ ಹೇಳ್ತೀವಿ, ಆತ್ಮ ಸಾಕ್ಷಿ ಹೇಳ್ದಂಗೆ ಕೆಲಸ ಮಾಡು, ಆತ್ಮವನ್ನೇ ಸಾಕ್ಷಿಯಾಗಿ ಇಟ್ಕೊಂಡು ಕೆಲಸ ಮಾಡು. ಅದು ನಿನಗೆ ತಪ್ಪು ಒಳ್ಳೆಯದು ಯಾವುದು ಅನ್ನೋದನ್ನು ಹೇಳುತ್ತೆ. ಹಾಗೆ ಆತ್ಮವನ್ನು ನೋಡೋಕ್ಕೆ ನಮಗೆ ಒಂದು ಅನುಭವ ಬೇಕು.
ಆತ್ಮವನ್ನು ನಾವು ಮುಟ್ಟಲಿಕ್ಕೂ ಒಂದು ಕ್ರಮಬದ್ಧವಾದ ಯೋಜನೆ ಬೇಕು, ಅದನ್ನು ಮಾಡ್ತಾ ಹೋಗು ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. 42ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 43ನೇದು ಮತ್ತು ಕರ್ಮಯೋಗದ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ, ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಪ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸಧಂ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅರ್ಜುನ, ಬುದ್ಧಿಗಿಂತ ಹೆಚ್ಚಿನದನ್ನು ನೀನು ತಿಳಿದುಕೊಂಡು ಕೆಲಸ ಮಾಡು. ಬುದ್ಧಿಗಿಂತ ಹೆಚ್ಚಿನದು ಅಂದರೆ ಆತ್ಮವನ್ನು ಸಾಕ್ಷಿಯಾಗಿಟ್ಕೊಂಡು ಕೆಲಸ ಮಾಡು. ಇಂದ್ರಿಯಗಳನ್ನು, ಈ ಕಾಮ ಕ್ರೋಧ ಅನ್ನೋದು ಒಂದು ಶತ್ರು ಇದ್ದಂಗೆ, ಅದನ್ನು ನೀನು ಬಿಟ್ಟು ಕೆಲಸ ಮಾಡು. ಅದು ಈ ಕಾಮ ಕ್ರೋಧ ಅನ್ನೋದು ಏನು ಅಂದರೆ ಒಂದು ಕಾಮರೂಪಿಗಳು ಅಂತ ಕರೀತಾವೆ. ಯಾವುದಾದೋ ರೂಪಗಳನ್ನು ನೀನು ಎಷ್ಟೇ ಜಯಿಸಿದ್ರು, ಎಷ್ಟೇ ಅದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಪಟ್ಟರು, ಅದು ಇನ್ನೊಂದಲ್ಲ ಮತ್ತೊಂದು ರೂಪದಲ್ಲಿ ನಿನ್ನನ್ನು ಬಂದು ಕಾಡ್ಕೊಳತ್ತೆ, ನಿನ್ನನ್ನು ಬಂದು ಸೇರಿಕೊಳ್ಳುತ್ತೆ, ನಿನ್ನನ್ನು ಬಂದು ಕಾಡತ್ತೆ ಅವುಗಳು. ಅದನ್ನು ಯಾವಾಗಲೂ ನಿಗ್ರಹಿಸ್ತಾ ಇರಬೇಕು. ಈ ಹಿಂದೆ ಹೇಳಿದ್ವಿ, ರಾಕ್ಷಸರು ಕಾಮರೂಪಿಗಳು ಅಂದರೆ ಯಾವ ರೂಪನಾದರೂ ತೆಗೆದುಕೊಂಡು ಬರ್ತಾರೆ. ಹಾಗೆಯೇ ಮಾರೀಚ ಸೀತೆಯನ್ನು ಒಂದು ಆಸೆಯ ಬಲೆಗೆ ಬೀಳಿಸೋಕ್ಕೆ ಚಿನ್ನದ ಜಿಂಕೆಯ ರೂಪದಲ್ಲಿ ಬಂದು ಸೀತೆಯ ಮುಂದೆ ಓಡಾಡ್ತಾನೆ. ಅದು ಅವಳ ಮನಸ್ಸನ್ನು ಕೆಡಿಸಿ ಅದು ಬೇಕು ಅನ್ನೋ ಹಾಗೆ ಮಾಡೋ ಹಂಗಾಗತ್ತೆ. ಹಾಗೆಯೇ ಇದು ರಾಕ್ಷಸರ ಥರ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ ಅನ್ನೋದು ಒಂದು ರಾಕ್ಷಸರಿದ್ದಂಗೆ, ಅದು ಬೇರೆ ಬೇರೆ ರೂಪದಲ್ಲಿ ಬಂದು ನಿನ್ನನ್ನು ಕಾಡತ್ತೆ, ನಿನ್ನೊಳಗೆ ಸೇರ್ಕೊಳ್ಳೋಕ್ಕೆ ನೋಡುತ್ತೆ, ನಿನ್ನನ್ನು ಹಾಳು ಮಾಡೋಕ್ಕೆ ನೋಡುತ್ತೆ. ಅದನ್ನು ಗೆದ್ದುಬಿಟ್ಟು ಕೆಲಸ ಮಾಡು, ಅದನ್ನು ಸಾಯಿಸಿ ನೀನು ಕೆಲಸ ಮಾಡಬೇಕು. ಅದನ್ನು ನೀನು ಯಾವಾಗಲೂ, ಅದು ನಿನ್ನ ಶತ್ರುಗಳು, ನಿನ್ನನ್ನು ಒಂದು ನಾಶ ಮಾಡೋಕ್ಕೆ ಕಾಯ್ತಾ ಇರುವಂತಹ ಒಂದು ವಸ್ತುಗಳು. ಅವು ನಿನಗೆ ಬೇರೆ ರೂಪದಲ್ಲಿ ಬಂದು ನಿನಗೆ ಕಾಟ ಕೊಡೋಕ್ಕೆ ಶುರು ಮಾಡುತ್ತೆ. ಅದನ್ನು ಗೆದ್ದು ನೀನು ಕೆಲಸ ಮಾಡಬೇಕು ಅಂತ ಹೇಳಿ ಈ ಕರ್ಮಯೋಗದಲ್ಲಿ ಈ ಥರ ಹೇಳಿ ಕರ್ಮಯೋಗವನ್ನು ಮುಗಿಸ್ತಾನೆ. ಮುಂದೆ 4ನೇ ಅಧ್ಯಾಯ ಜ್ಞಾನಯೋಗ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ.